ಸರ್ ನಮಸ್ಕಾರ. ನಿಮ್ಮ ಪರಿಚಯ ಹೇಳಿ ಸರ್. ನಾನು BR ಕೃಷ್ಣ ಅಂತ ಹೇಳಿ, ನಾನು ವರಶ್ರೀ ಫಾರ್ಮ್ ಅಂತ ಒಂದು ಫಾರ್ಮ್ ಮಾಡಿದ್ದೀನಿ. ಇದರಲ್ಲಿ ಎಲ್ಲ ಥರ ಬೆಳೆಗಳನ್ನು ಬೆಳೀತಾ ಇದ್ದೀನಿ. ನಾನು ಯಾವುದೇ ಒಂದು ಸಸ್ಯನ ಅದನ್ನು ಅಭಿವೃದ್ಧಿ ಮಾಡಬೇಕಾದ್ರೆ ಮುಂಚೆ ನಾನದನ್ನು ಫಸ್ಟ್ ಮದರ್ ಪ್ಲಾಂಟ್ ಬೆಳೆಸ್ಕೊಂಡು ಅದರಲ್ಲಿ ಏನು ಈಲ್ಡ್ ಬರುತ್ತೆ, ಏನು ಕ್ವಾಲಿಟಿ ಇರುತ್ತೆ ನೋಡ್ಬಿಟ್ಟು ಆ ವೆರೈಟಿನ ಡೆವಲಪ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ನಾನು ತುಂಬ ದೇಶ ಸುತ್ತಿದ್ದೀನಿ. ಅಲ್ಲಿಂದ ತುಂಬ ಸಾಕಷ್ಟು ವೆರೈಟಿನ ಕಲೆಕ್ಷನ್ ಮಾಡಿದ್ದೀನಿ. ಅದೆಲ್ಲ ಮದರ್ ಪ್ಲಾಂಟ್ ಮಾಡಿ ಅದರಲ್ಲಿ ಹಣ್ಣನ್ನು ತಿಂದು ನೋಡಿ ನಮ್ಮ ಸ್ನೇಹಿತರುಗಳ ಜೊತೆ ಇದನ್ನು ಡಿಸ್ಕಸ್ ಮಾಡಿ ಹೇಗಿದೆ ಟೇಸ್ಟ್ ತೋರಿಸಿ ನಾನೇ ನಮ್ಮದೇ ಆದ ರೀತಿಯಲ್ಲಿ ಒಂದು ಗ್ರಾಫ್ಟಿಂಗ್ ಮಾಡ್ತೀವಿ. ಅದನ್ನು ಫಸ್ಟ್ ರೂಟ್ ಸ್ಟಾಕ್ ತಗೊಂಡು ಅದರ ಮೇಲೆ ಗ್ರಾಫ್ಟ್ ಮಾಡಿ ಡೆವಲಪ್ ಮಾಡ್ತಾ ಇದ್ದೀವಿ. ಆ ಡೆವಲಪ್ ಮಾಡಿದ್ಮೇಲೂ ಅದು ಹೇಗೆ ಬರುತ್ತೆ, ಅದ್ರಲ್ಲಿ ಮತ್ತೆ ಫ್ರೂಟಿಂಗ್ ಆದಾಗ ಹೇಗಾಗುತ್ತೆ ಎಲ್ಲ ನೋಡ್ಕೊಂಡು ಅದರದ್ದು ರೂಟ್ ಸ್ಟಾಕ್ ಬಗ್ಗೆ ನಾವು ಸ್ವಲ್ಪ ವರ್ಕ್ ಮಾಡ್ತೀವಿ. ಯಾವಾಗಲೂ ಯಾವುದು ರೂಟ್ ಸ್ಟಾಕ್ ವಿಗರಸ ಬೆಳೆಸ್ತದೆ ಅಲ್ಲಿಂದನೂ ನಾವು ಅದನ್ನು ಡೆವಲಪ್ ಮಾಡ್ತಾ ಹೋಗ್ತೀವಿ. ಪೆಪ್ಪರ್ ಬಗ್ಗೆ ಒಂದು ಪರಿಚಯ ಹೇಳಿ. ಕಾಳುಮೆಣಸು ಇವಾಗ ಏನಾಗ್ತಾ ಇದೆ, ಎಲ್ರಿಗೂ ಡ್ರೈ ಲ್ಯಾಂಡ್ ಸಿಗಲ್ಲ, ಎಲ್ಲರಿಗೂ ನೀರಿನ ವ್ಯವಸ್ಥೆ ಸಿಗಲ್ಲ. ಚಿಕ್ಕಮಗಳೂರು ಕಾಫಿ ಎಸ್ಟೇಟ್ಗಳಲ್ಲೆಲ್ಲ ಊಟದ ಮೇಲೆ ಎಸ್ಟೇಟ್ ಅಲ್ಲಿ ಕಡಿಮೆ ಇರುತ್ತೆ, ರೋಬಸ್ಟಾ ಇರುತ್ತೆ, ರೋಬಸ್ಟಾ ನೀರು ಹೊಡಿಬೇಕಾದ್ರೆ ಮೆಣಸಿನ ಕೆಲವು ಭಾಗದಲ್ಲಿ ಅರೇಬಿಕಾ ನೀರೇ ಇರಲ್ಲ, ಔಷಧಿ ಹೊಡಿಯೋಕ್ಕೂ ನೀರಿನ ತೊಂದರೆ. ಅಂತ ಜಾಗದಲ್ಲಿ ಅವರು ಸಿಲ್ವರ್ ಅಲ್ಲಿ ಹೆಚ್ಚು ಮರಗಳನ್ನು ಇಡಕ್ ಆಗಲ್ಲ ಅಂತ ಸಾಕಷ್ಟು ಕ್ಲೀನಿಂಗ್ ಮಾಡಿಲ್ಲ. ಅಲ್ಲೂ ಅಲ್ಲಿ ಗ್ರಾಫ್ಟೆಡ್ ವೆರೈಟೀಸ್ ಸ್ವಲ್ಪ ರೂಟಲ್ಲಿ ಡೆವಲಪ್ ಮಾಡಿರೋದು, ಸ್ಟಾಕ್ ಡೆವಲಪ್ ಮಾಡಿರೋದು. ಹಾಗೇನೆ ಮೆಣಸಿಗೆ ಸ್ವಲ್ಪ ಶೇಡ್ ಜಾಸ್ತಿ ಆದ್ರೂ ತಗೊಂಡೆ ಈ ಬಳ್ಳಿ ಬೆಳೀತದೆ ಹಾಕದೇ ಒಂದು ಝೋನ್ ಇದೆ. ಅಲ್ಲಿ ಕೆಲವು ತುಂಬಾ ಹೆಚ್ಚು ಮಳೆ ಬರೋ ಜಾಗ, ಕೋಲ್ಡ್ ಆಗ ಈ ಮೆಣಸು ಸಾಕಷ್ಟು ಲಾಭದಾಯಕ ಆಗಲಿ ಆಗ ಅವರು ಯೋಚನೆ ಹೆಚ್ಚಾದ ಜಾಗದಲ್ಲಿ ಬೆಳೆಯುವಂಥದ್ದು ವೆರೈಟಿ ಅಂದ್ರೆ ಅದು ಬೇರೆ ನೀರು ಬೆಳೆ. ನಮ್ದು ಫ್ರೆಂಡ್ಸಿಗೆ ಬಾಡೋಗುತ್ತೆ, ಮಳೆ ಬಂದ ಹೆಚ್ಚು ಇದನ್ನ ಬಾಡೋದು ಹೊಗೆ ಬಿಡು ಅದು ಕ್ರಾಫ್ಟ್ ಮಾಡಿರ್ತೀವಲ್ಲ, ಜಾಯ್ ಮಾಡಿರ್ತೀವಲ್ಲ ಆ ಭಾಗದಲ್ಲಿ ಸತ್ತೋದು. ಫಾರೆಸ್ಟ್ ನರ್ಸರಿ ಚೆನ್ನಾಗಿ ಮಾಡ್ಕೊಂಡು ಗ್ರಾಫ್ಟೆಡ್ ಗಿಡ ಏನ್ ಹೇಳ್ತಾರೆ ಅಂದ್ರೆ ಎಲ್ಲಿ ರೂಟ್ ಫಂಗಸ್ ಆಗ್ತಾ ಇದೆ, ಜೋಗ್ ಜಾಸ್ತಿ ಆಗ್ತದೆ, ಅಲ್ಲಿ ನೀವು ಗ್ರಾಫ್ಟೆಡ್ ಡ್ರೈಲ್ಯಾಂಡ್ ತಗೊಂಡೋಗಿ ಗ್ರಾಫ್ಟೆಡ್ ನೀರು ಕೊಡದೆ ಹರಿ ಬೇಗ ಸರ್, ಇದು ಪೆಪ್ಪರ್ ಯಾವ ವೆರೈಟಿ, ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ. ಪನ್ಯೂರ್ 1 ಮತ್ತು ಪನ್ಯೂರ್ 4 ಮಾಡಿದ್ದೀವಿ ನಾವು. ಇದು ಪನ್ಯೂರ್ 1 3 ಕಡ್ಡಿಗಳು ಹಾಕಿದ್ದೀವಿ. ಇವಾಗ ರೂಟಿಂಗ್ ಆಯಿತು, ಇವಾಗ ಶೂಟಿಂಗ್ ಆಗ್ತಾ ಇದೆ. ಈ ಥರ 3 ಕಡ್ಡಿ ಹಾಕ್ತೀವಿ. ಇವಾಗ ಇನ್ನು ಬೆಳೆಯೋಕ್ಕೆ ಶುರು ಆಗುತ್ತೆ. ಇದರಲ್ಲಿ ಇದು ಎಷ್ಟು ತಿಂಗಳು 98% ನಮ್ಮದು ಸಕ್ಸಸ್ ಆಗಿದೆ ಈ ವರ್ಷ. ಎಷ್ಟು ತಿಂಗಳು ಸಕ್ಸಸ್ ಆಗಿದೆ? ಇದು ಕಡ್ಡಿ ಹಾಕಿ 3.5 ತಿಂಗಳಾಗಿದೆ. ಇನ್ನು 1 ತಿಂಗಳು ಬೇಕು ಇದನ್ನು ಕೊಡೋಕ್ಕೆ. ಈಗ ರೂಟಿಂಗ್ ಆಗಿ ಫಾಸ್ಟ್ ಗ್ರೋ ಆಗುತ್ತೆ ಇದು. ಜೂನ್ 3ನೇ ವಾರ 4ನೇ ವಾರದಲ್ಲಿ ಇದು ರೆಡಿ ಆಗಿದೆ. ಹಾಗೆಯೇ ಇದೆಲ್ಲ ಇವಾಗ ರೆಡಿ ಆಗಿದೆ. ಈಗ ಟೆಂಪ್ರೇಚರ್ ಹೈ ಇತ್ತು, ಮೇಲ್ಗಡೆ ಶೇಡ್ ನೆಟ್ ಹಾಕಿದ್ದೀವಿ. ಇದು ತೆಗೆದ್ಮೇಲೆ ಎಲ್ಲ ಸೂಟ್ಸ್ ಬರ್ತಾ ಇದೆ, ಹೊಸ ಸೂಟ್ಸು. ಇದು ಡೈರೆಕ್ಟಾಗಿ ಕಡ್ಡಿಯಿಂದ ಮಾಡಿದ್ದು? ರೂಟ್ ಸ್ಟಾಕಿಂದ ಮಾಡಿದ್ದು. ಕಡ್ಡಿನ ಕಟ್ ಮಾಡಿ ಸಿಂಗಲ್ ನೋಡಿದು ಎಲ್ಲ 2 ನೋಡಲ್ಲಿ ಮಾಡ್ತಾರಲ್ಲ, ನಾವು ಒಂದೇ ನೋಡು. ಈ ನೋಡು ಏನಾಗಿದೆ, ಇದು ಒಳಗಡೆ ಕೆಳಗೆ ಬೇರಿಲ್ಲ, ಈ ಥರ ಗಂಟಿಲ್ಲ, ಹಾಗೆ ಡೈರೆಕ್ಟಾಗಿ ರೂಟಿಂಗ್ ಮಾಡಿರೋದಲ್ಲಿ. ಆ ಥರ ಡೈರೆಕ್ಟ್ ರೂಟಿಂಗ್ ಮಾಡಿದರೆ 3-4 ರೂಟ್ಸ್ ಬರ್ತದೆ ಆ ಸುತ್ತಮುತ್ತ. ಅವು ಗಿಡದ ಒಳ್ಳೆ ವಿಗರಸ್ ಗ್ರೋತ್ ಇರುತ್ತೆ.
ನಮ್ಮದು ಇದು ರೂಟ್ ಸ್ಟಾಕ್ ಕುಲಬ್ರಿನಮ್ ಅಂತ ಹೇಳ್ತಾರೆ, ಬ್ರೆಸಿಲಿಯನ್ ಹಿಪ್ಲಿ ಅಂತಾರೆ ಇದಕ್ಕೆ. ಇದು ರೂಟ್ ಸ್ಟಾಕು, ಇಲ್ಲಿ ಗ್ರಾಫ್ಟ್ ಮಾಡಿದ್ದೀವಿ. ಇಲ್ಲಿ ಯಾವುದೇ ಚಿಗುರು ಬರಬಾರ್ದು ಗಿಡದಲ್ಲಿ, ಬಂದರೆ ತೆಗಿಬೇಕು. ಇದು ಗ್ರೋ ಆಗುತ್ತೆ. ಗೊಬ್ಬರ ಯಾವ ಬೇರೆ ಬೇರೆ ಗೊಬ್ಬರ ಅವಾಗಲೇ ಗಿಡ ಒಂದ್ಸಲ ಎಲೆ ಬಿಡಲೆ ಹಂಗಲ್ಲಿ ಕೂತೋಗುತ್ತೆ, ಎಲ್ಲ ಬೇರೆ ಡ್ಯಾಮೇಜ್ ಚೆನ್ನಾಗಿ ಆರ್ಗ್ಯಾನಿಕ್ ಅಲ್ಲಿ ಬೆಳೆದ್ರಿಂದ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಬೆಳಿಬೇಕು? ಸಾಮಾನ್ಯ ಅವ್ರ ಹತ್ರ ಏನು ಮದರ್ ಪ್ಲಾಂಟ್ ಇರುತ್ತೆ, ಬೋರ್ ನೆಟ್ಟಿರ್ತೀವಿ, ಸಿಲ್ವರ್ ನೆಟ್ಟಿರ್ಬೋದು ಅಥವಾ ಅಡಿಕೆ ತೋಟ ಇರ್ಬೋದು, ರಾಜಾತಿ ಮರ ಇರ್ಬೋದು, ಮಾತ್ರ ನೆಡಕ್ ಸಾಧ್ಯ ಹೊರತು ಕಾಫಿ ಗಿಡ ನೆಡಕ್. ಹಾಗಾಗಿ ಅವರು ಅವ್ರ ಎಸ್ಟೇಟ್ ಅಲ್ಲಿ ಯಾವ ತರ ಅವ್ರ ಮರಗಳು ನೆಟ್ಟಿರ್ತಾರೆ. ಸಾಮಾನ್ಯ ನಾವೆಲ್ಲ ಅಡಿಕೆ ಅವ್ರು ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಸಿಕ್ಸ್ ಎರಡು ಅಡಿಕೆ, ಒಂದ್ ಅಡಿಕೆ ಬಿಡ್ತೀವಿ, ಒಂದ್ ಮರ ನೆಡ್ತೀವಿ. ಆಚೆ ಕಡೆ ಪ್ಲಾಟ್ ಇರ್ಬೇಕಾದ್ರೆ ಅಪೋಸಿಟ್ ಅಲ್ಲಿ ನೆಡ್ತೀವಿ, ಅದು ಮತ್ತೆ ಗ್ಯಾಪ್ ಮಾಡ್ತೀವಿ. ಯಾಕಂದ್ರೆ ನಮ್ಮಲ್ಲಿ ಈ ಮರ ಹತ್ತ ಸಿಸ್ಟಮ್ ಈ ಕಡೆ ಬಿಡಿಸ್ಬೇಕು. ಹಾಗಾಗಿ ಒಂದ್ ಸ್ವಲ್ಪ ಈ ಕಡೆ ಹೇಳ್ಕೊಂಡ್ರೆ ಆ ಮರದಲ್ಲಿ ಫ್ರೆಂಡ್ಸ್ ಜಾಗ ಬಿಡಿಸ್ಕೊಂತಾರೆ. ಇವಾಗೆಲ್ಲ ತೋಟಿ ಬಂದು ಹೆಂಗ್ ಬೇಕಾಗಿ ಬೆಳೆದಾಡ್ತಾರೆ. ಎಲ್ಲ ನಾವು ಯೋಚನೆ ಮಾಡಿ 9x9 ಅಡಿಕೆಯಲ್ಲಿ ಸ್ವಲ್ಪ ಚೆನ್ನಾಗುತ್ತೆ. 7x7 ಎಲ್ಲ ಪ್ಯಾಕ್ ಮಾಡಿದ್ರೆ 8x8 ಎಲ್ಲ ಮಾಡಿದ್ರೆ ಸ್ವಲ್ಪ ಶೇಡ್ ಬೇಕಾಗತ್ತೆ, ಸನ್ಲೈಟ್ ಬೇಕಾಗತ್ತೆ, ತುಂಬಾ ಶೇಡ್ ಆಗುತ್ತೆ. 9x9 ಅಂದ್ರೆ ಆದಷ್ಟು ಬಿಸಿಲು ಬೇಕು, ನೆರಳು ಬೇಕು. ಇದಕ್ಕೂ ಡ್ರಿಪ್ ಇರಿಗೇಷನ್ ಬೆಸ್ಟ್ ಅಂತ ನನ್ಗೆ ಮೆಣಸು ಹಾಕಿದಾಗ ಟ್ರಿಪಲ್ ಗಿಡ ಬೆಳೆಸ್ಕೊಂಡು ಹೋಗ್ಬೋದು. ಫ್ಲವರಿಂಗ್ ಬರ್ಬೇಕಾದ್ರೆ ನಾವು ಹಾಕಿರೋ ಮೆನ್ಯೂಸ್ ಎಲ್ಲಾ ಬೇರು ತಗೋಬೇಕಾದ್ರೆ ಹೋಸ್ ಇರಿಗೇಷನ್ ಮಾಡೋದು ಒಳ್ಳೇದು ಸೀಸನ್. ಅವಾಗ ಎಲ್ಲಾ ಬೇರು ಆಕ್ಟಿವ್ ಆಗ್ತದೆ. ಒಂದ್ ಸ್ವಲ್ಪ ಮಳೆ ಬರುತ್ತೆ, ಮತ್ತೆ ಮಳೆ ಹೋಗುತ್ತೆ. ಒಳ್ಳೆ ಪಾನಿಕಲ್ಸ್ ಲೆಂತ್ ಬೇಕು ಅಂದ್ರೆ ಅಲ್ಲ ಹೋಸ್ ಪೈಪಲ್ ಬೇಕು. ಕೆಲವು ಟೈಮ್ ಕಾಫಿಗೆ ನೀರು ಬೇಕಾಗಿರುತ್ತೆ. ಆ ಟೈಮಲ್ಲಿ ಯಾವ್ದೋ ಒಂದು ಮರ ಇರುತ್ತೆ, ಸಿಲ್ವರ್ ಅಥವಾ ಕಾಟತಿ ಹೋಸ್ ಇರಿಗೇಷನ್ ಮಾಡಿದ್ರೆ ಒಳ್ಳೆ ಗಿಡಗಳಿಗೆ ಸಾಕಷ್ಟು ನೀರು ಸಿಗುತ್ತೆ. ಒಳ್ಳೆ ಲೆಂತಿ ಕರೆ ಉದ್ದ ಬರುತ್ತೆ, ಗಿಡನ ಹೆಲ್ತಿಯಾಗಿ ಜಾಸ್ತಿ ಬರುತ್ತೆ. ಸರ್, ಫಸಲು ಮಾಡಿದ್ದ ಎಷ್ಟು ವರ್ಷಕ್ಕೆ ನಮಗೆ ಕಾಳುಮೆಣಸು ಬಿಡಕ್ ಸ್ಟಾರ್ಟ್ ಆಗುತ್ತೆ? ಗಿಡ ನೆಟ್ಟು ಸುಮಾರಾಗಿ 2ನೇ ವರ್ಷದಿಂದಲೂ ಬರ್ಬೋದು, ಬೇರೆ ಬರ್ಬೋದು. ಸಾಪ್ತಾಹಿಕವಾಗಿ 5ನೇ ವರ್ಷ ಒಳ್ಳೆ ಲಾಭ ತೆಗಿತೀವಿ. ಫಸ್ಟ್ ಬಳ್ಳಿ ಡೆವಲಪ್ ಮಾಡಿದೆ. ಎಷ್ಟು ಲಾಭ ಸಿಗುತ್ತೆ ಸರ್ ಒಂದ್ ಎಕರೆಯಿಂದ ಅಂದಾಜು? 1 ಎಕರೆಯಿಂದ ಅಂದ್ರೆ ಒಂದೊಂದು ಏರಿಯಾ ಮಾಡಂತ ಇಷ್ಟೇ ನಾವು ಮೆಣಸು ಕುಯ್ತೀವಿ ಅಂತ ಹೇಳಿ ಏನು ಬೆಳಕ್ ಸಾಧ್ಯನೇ ಇಲ್ಲ. ಎಂತೆಂತ ಒಳ್ಳೊಳ್ಳೆ ಬೆಳೆಗಾರರು ಸರ್ವನಾಶ ಆಗೋಗಿದೆ ಈ ಎಂಟೈರ್ ಪೆಪ್ಪರ್ ಪ್ಲಾಂಟೇಶನ್. ಈಗ ಕೆಲವರು ಹೇಳ್ತಾರೆ ನಾವು ಇಷ್ಟು ಲಕ್ಷ ದುಡಿದ್ವಿ ಪೆಪ್ಪರ್ ಇಂದ, ಕೆಲವರು ಏನು ಬಂದಿಲ್ಲ ಅಂತಾರೆ. ಹೇಗೆ ಅಂತ ಹೇಳಿದ್ರೆ ತುಂಬಾ ಸೈಂಟಿಫಿಕ್ ಆಗಿ ಮಾಡ್ತಾ ಹೋಗ್ತಾರೆ, ಸ್ಪ್ರೇಗಳು ಕೊಡ್ತಾರೆ, ಎಲ್ಲದನ್ನು ಮಾಡ್ತಾ ಹೋಗ್ತಾರೆ. ಕೆಲವರು ಏನ್ ಮಾಡ್ತಾರೆ, ಸಿಕ್ಕಾಪಟ್ಟೆ ಮೆನ್ಯೂರ್ಸ್ ಕೊಟ್ಬಿಟ್ಟು ಹೈ ಈಲ್ಡ್ ನ ತೆಗಿತಾರೆ. ನಾನು ನೋಡ್ತಾ ಇರ್ತೀನಿ ತುಂಬಾ ಜನ ಎಷ್ಟು ಪ್ರೋಗ್ರೆಸಿವ್ ಅಂದ್ರೆ ಹಣ್ಣು ಸಿಕ್ಕಾಗ್ತಿರ್ಲಿಲ್ಲ, ಮೆಣಸು ಚೆನ್ನಾಗಿ ಬೆಳೆಯುತ್ತೆ. ಎಲ್ಲೋ ಒಂದ್ ಕಡೆ ಮೋಸ್ಟ್ಲಿ ಅವ್ರದ್ದು ಮಿಸ್ಟೇಕ್ ಆಯ್ತು ಗೊತ್ತಿಲ್ಲ. ಸ್ವಲ್ಪ ಈ ವರ್ಷ ಬಳ್ಳಿ ವೀಕ್ ಆಯ್ತು ಅಂತ ಸ್ವಲ್ಪ ಆರ್ಟಿಫಿಕೇಟ್ ಮಾಡಿ ಅಥವಾ ಫಂಗಸ್ ಅನ್ನ ಸರಿಯಾಗಿ ಐಡೆಂಟಿಫೈ ಮಾಡಿದ್ರು, ಇಡೀ ತೋಟನೇ ಹೋಗ್ಬಿಟ್ಟು ನೆಕ್ಸ್ಟ್ ಅದ್ರ ಪೂರ್ತಿ ಹೊಸ ಒಂದು ಪೇಂಟಿಂಗ್ ಮಾಡಂತ ಸಿರ್ಸಿ ಕಡೆ ನೋಡ್ಕೊಂಡು ಒಳ್ಳೊಳ್ಳೆ ನಾವು ವರ್ಷಕ್ಕೆ 2 ಸರಿ ನೋಡಕ್ ಹೋಗ್ತಿದ್ವಿ ಅವ್ರು ಹೆಂಗ್ ಬೆಳೆಸಿದ್ರೆ ಹೇಗ್ ಬೆಳೆದಿದ್ದಾರೆ ಅಂತ. ನಾನು ವಾಸ್ತವ ಮಾತಾಡ್ತಾ ಇದ್ದೀನಿ. ಹಾಗೆ ಮೆಣಸಿಗೆ ಒಂದು ಲೈಫ್ ಹೋಗ್ತಾರೆ. ನಮ್ಮ ಸ್ನೇಹಿತರು ಒಬ್ರು ಪೆಪ್ಪರ್ ಬೆಳೆದಿದ್ರು, ಇವತ್ತು ಕಣ್ಣಲ್ಲೇ ಇದೆ, ಅಷ್ಟು ಚಂದ ಹಾಗೆ ಬೆಳೆದಿದ್ರು. ನೋಡ್ಬೇಕು, ಒಂದ್ ಬಳ್ಳಿಗೂ ಇನ್ನೊಂದು ಡಿಫರೆನ್ಸ್ ಇಲ್ಲ, ಅಷ್ಟೆಲ್ಲ ಬೆಳೆದಿದ್ದಾರೆ. ಇವತ್ತು ಸ್ವಲ್ಪ ಫೋನ್ ಮಾಡಿದ ಸಿರ್ಸಿ ಇಲ್ಲ ಬೆಳೆಸ್ಕೊಂಡು ಹೋಗ್ತು. ಮತ್ತೆ ಈಗ ವರ್ಷಕ್ಕೊಂದ್ಸರಿ ನೋಡಕ್ಕೆ ಹೋಗ್ತಿದ್ವಿ.
ಸಾಮಾನ್ಯ ಅಂದ್ರೆ ಎಲ್ಲರಿಗೂ ಚೆನ್ನಾಗಿ ಬೆಳೆ ಬಂದ್ರೆ ಎಷ್ಟು ಕೆಜಿ ಸಿಗುತ್ತೆ ಸರ್ ಒಂದು ಗಿಡ? ಅವ್ರದೆಲ್ಲ ಒಂದು ಮರದಲ್ಲಿ ಆವರೇಜ್ ಡ್ರೈ 6-7 ಕೆಜಿ, ಅದು ಜಾಸ್ತಿ ಕೊಯ್ದಾರೆ, 25 ಕೆಜಿನೂ ಕೊಯ್ದಿದ್ದಾರೆ ಡ್ರೈನ. ಅವರೇಜ್ ಅವರು ಹೇಳ್ಕೊಳೋದು 6-7 ಕೆಜಿ ನಾವು ಅವರೇಜ್ ಕೊಯ್ತೇವೆ. ಸರ್ ಕಾಳುಮೆಣಸಿನ ಬಗ್ಗೆ ಹಿಸ್ಟ್ರಿ ಏನಾದ್ರು ಗೊತ್ತಿದೆಯಾ ನಿಮ್ಗೆ? ಅಂದ್ರೆ ಹಿಂದೆ ಎಷ್ಟು ವರ್ಷದಿಂದ ಬೆಳೀತಾ ಇದ್ರು, ಯಾವಾಗಿಂದ ಬಂದಿದೆ ಇದು? ನನಗೆ ಗೊತ್ತಿದ್ದಂತೆ ಮೋಸ್ಟ್ಲಿ ಏನು ದೇಶಕ್ಕೆ ವಲಸೆ ಬಂದ್ರಲ್ಲ ಹಾ. ಅವ್ರ ಕಾಲದಲ್ಲಿ ಇದೆಲ್ಲ ಚೆನ್ನಾಗ್ ಬರುತ್ತೆ ಅಂತ ಬೆಳೆಸಿರ್ಬೋದು. ನಾನೊಂದು ಸ್ಟೋರಿ ಕೇಳಿದ್ದೆ ಇಲ್ಲಿ, ಹಾ. ಕಾಳು ಮೆಣಸಿನ ರಾಣಿ ಅಂತೇಳಿ ಚೆನ್ನಭೈರಾದೇವಿ ಬಗ್ಗೆ. ಅವಾಗಲೇ ಅವರು ಪೆಪ್ಪರ್ ನ ಪೋರ್ಚುಗೀಸರಿಗೆ ಮತ್ತೆ ಹೊರ ದೇಶರಿಗೆ, ಅರಬ್ ದೇಶಕ್ಕೆಲ್ಲ ಸಪ್ಲೈ ಮಾಡ್ತಾ ಇದ್ರು ಅಂತ. ನಮ್ಮ ಶರಾವತಿ ಹತ್ರ ಚೆನ್ನಭೈರಾದೇವಿ ರಾಣಿ ಚೆನ್ನಭೈರಾದೇವಿ ಅವರಿಗೆ ಕಾಳು ಮೆಣಸಿನ ರಾಣಿ ಅಂತಾನೆ ಅವ್ರು ಫೇಮಸ್. ನಮ್ಮ ದೇಶಕ್ಕೆ ಈ ಸಾಂಬಾರ್ ಪದಾರ್ಥನ ಅಟ್ರಾಕ್ಟ್ ಆಗಿ ಬಂದಿತ್ತು. ಹೌದು. ಎಲ್ರು ಏನ್ ಬಂದ್ರಲ್ಲ ಈ ದೇಶದಲ್ಲಿ ಕೊಳ್ಳೆ ಹೊಡ್ಕೊಂಡು ಹೋಗುತ್ತೆ, ಹಾ. ಅವರೆಲ್ಲ ಇವನ್ ಸಾಂಬಾರ್ ಪದಾರ್ಥಗಳು, ಹಾ. ಇವನ್ ಪೆಪ್ಪರ್ ಇರ್ಬೋದು, ಸ್ಪೈಸಸ್ ಇರ್ಬೋದು, ಇವನ್ನೆಲ್ಲ ಇದೆ ಅಂತಾನೆ ತಗೊಂಡೋಗ್ ಬಂದ್ರು. ಆಮೇಲೆ ನಮ್ಮಲ್ಲಿ ಬೀಟೆ, ಸಾಗವಾನಿ ಎಲ್ಲ ಸಿಕ್ಕಾಪಟ್ಟೆ. ಕೆಲವು ರೈಲ್ವೇಸ್ ಇದೆಲ್ಲ ಮಾಡಿದ್ರು, ಟ್ರ್ಯಾಕ್ ಎಲ್ಲ ಮಾಡಿದ್ರು. ಹೌದು. ಅದೆಲ್ಲ ಅವ್ರಿಗೆಲ್ಲ ಅಲ್ಲಿಂದ ಕರ್ಕೊಂಡು ಹೋಗಕ್ಕೆ ಏನು ಎಷ್ಟೋ ಕಂಟ್ರಿ ಅವರು ಈ ನಮ್ಮ ಕಂಟ್ರಿ ರೋಸು ಟೀಕುಗಳೆಲ್ಲ ಸಾಕ್ಷಿ. ಯುರೋಪ್ ದೇಶದಲ್ಲಿ ಒಂದು ಸಮಯದಲ್ಲಿ ಪೆಪ್ಪರ್ ನ ಬ್ಲಾಕ್ ಗೋಲ್ಡ್ ಅಂತ ಮಾಡ್ತಾ ಇದ್ರು. ಇದು ನಿಜನಾ ಸತ್ಯನಾ? ಇವತ್ತು ಬ್ಯಾಕ್ವರ್ಡ್ ಅಂತ ಕರೀತಾರೆ. ಅದು ಒಂದು ಹೆಲ್ದಿ ಒಂದು ಸ್ಪೈಸಸ್ ಅಲ್ಲಿ ಸಾಮಾನ್ಯ ಎಲ್ಲರ ಮನೆ ಒಂದು ಕಷಾಯಕ್ಕೂ ಅದನ್ನೇ ಬಳಸ್ತಾರೆ, ಮತ್ತೆ ನಾನ್ ವೆಜ್ ಅಡುಗೆ ಮಾಡಕ್ಕೂ ಅದನ್ನೇ ಬಳಸ್ತಾರೆ, ಒಂದು ತಿಳಿಸಾರು ಮಾಡಕ್ಕೂ ಪೆಪ್ಪರ್ ಪೌಡರ್ ಹಾಕ್ತಾರೆ, ಯಾವ್ದೇ ಒಂದು ಸೌತೆಕಾಯಿ ತಿನ್ನಕ್ಕೂ ಪೆಪ್ಪರ್ ಸಾಲ್ಟ್ ಹಾಕೋ ತಿಂತಾರೆ. ಎಲ್ಲದಕ್ಕೂ ಪೆಪ್ಪರ್ ಬೇಕೇ ಬೇಕು. ಅಂದ್ರೆ ತುಂಬಾ ರೋಗಗಳಿಗೆ ಔಷಧಿಯಾಗಿ ಬಳಸ್ತಾರೆ. ನಾವು ಚಿಕ್ಕ ಹುಡುಗಿದ್ದಾಗ ನಮ್ಗೊಂದು ಜ್ವರ ಬಂತು ಅಂದ್ರೆ ಒಂದಿಷ್ಟು ಕಾಳ್ಮೆಣ್ ತೆಜ್ಜೆ ಹಾಕ್ಬಿಟ್ಟು, ಶುಂಠಿ ಹಾಕ್ಬಿಟ್ಟು ಕಷಾಯ ಮಾಡಿ ಕುಡಿಸಿದ್ರು, ಹೊಡೆದು ಕುಡಿಸ್ತಾ ಇದ್ದಾರೆ. ನಾವು ಕುಡಿಯಲ್ಲ ಅಂದ್ರೆ ಚಾಕ್ಲೇಟ್ ತೋರಿಸ್ತಾ ಇದ್ರು, ಚಾಕ್ಲೇಟ್ ಕೊಡ್ಬೇಕಾದ್ರೆ ಕುಡಿಬೇಕು. ಅಷ್ಟು ಮೆಡಿಸಿನಲ್ ವ್ಯಾಲ್ಯೂ. ಗಂಟಲು ನೋವಾದ್ರೆ ಪೆಪ್ಪರ್ ಹಚ್ಬಿಟ್ಟಿಲ್ಲ, ಸುಣ್ಣ ಹಾಕಿ ಕೈಚ್ಬಿಡೋರು. ಪೆಪ್ಪರ್ ಯಾವತ್ತಿದ್ರು ಫ್ಯೂಚರ್ ಲಾಭದಾಯಕ. ಅದನ್ನ ಮತ್ತೆ ಎಷ್ಟು ವರ್ಷ ಕಾಪಾಡ್ಕೊಳ್ಬೋದು ಸರ್ ಒಣಗಿಸಿ? ಒಣಗಿಸಿ ಒಂದು 3-4 ವರ್ಷ ಆರಾಮಾಗಿ ಅದನ್ನ ಇಟ್ಕೊಬೋದು. ಪ್ಲಾಸ್ಟಿಕ್ ಲೈಟಿಂಗ್ ಮಾಡಿ ಅದನ್ನೇ ಬೇಗ ಹಾಕಿಟ್ರೆ 4 ವರ್ಷ. ಮಾರ್ಕೆಟ್ ಅಲ್ಲಿ ಏನ್ ರೇಟ್ ಇರುತ್ತೆ ಸರ್ ಅಂದಾಜು? ಸ್ಥಿರವಾದ ರೇಟೇ ಇಲ್ಲ. ನಾವೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದ್ವಿ, ರೇಟ್ ಬಂದಿ ಮಾಡಿ ಪ್ರೊಸೆಸ್ ಮಾಡಿ ಎಲ್ಲ ಬ್ಯಾಗಿಗೆ ಹಾಕಿ ಒಳಗಡೆ ಒಂದು ಪ್ಲಾಸ್ಟಿಕ್ ಹಾಕಿ ಕಟ್ಟಿದ್ವಿ. 2 ವರ್ಷ 3 ವರ್ಷ ಏನು ಇಡ್ಬೋದು ಚೆನ್ನಾಗಿಟ್ಟು, ಸಣ್ಣ ಒಣಗಿಸಿ ಒಳಗಡೆ ಪ್ಲಾಸ್ಟಿಕ್ ಲೈನಿಂಗ್ ಮಾಡಿ 3 ವರ್ಷ ಕೊಟ್ಟಿದ್ದು. ಅದೇ ಒಳ್ಳೆ ಲಾಭ ಬಂದಾಗ ಕೊಡ್ಬೋದು. ರೇಟ್ ಬಂದಾಗ ಹಾಗಾಗಿ ರೈತರು ಇದನ್ನ ಬೆಳೆದ್ರೆ ತುಂಬಾ ಲಾಭ. ಇದನ್ನೆಲ್ಲ ಇಟ್ಟು ಮಾರಂತ ಬೆಳೆ ನಾವು ಫೈಟ್ ಮಾಡ್ಬೋದು. ನಮ್ ರೇಟ್ ಬಂದ್ ಕೊಡಿ, ಇವತ್ತೇ ಕೊಡ್ಬೇಕು ಅಂತಿಲ್ಲ. ಕೆಲವಕ್ಕೆ ಸೌತೆ ತರಕಾರಿ ಬೆಳಿತೀವಿ, ಇನ್ನೊಂದೆಲ್ಲ ಬೆಳಿತೀವಿ, ಕೊಡ್ಲೇಬೇಕು. ಸೊಪ್ಪು ಬೆಳಿತೀವಿ, ಕೊಡ್ಲೇಬೇಕು. ಮಾರಾಟ ಆಗ್ಲೇಬೇಕು. ಆಮೇಲೆ ಈಗ RMC ಹೋಗಿರ್ತಾರೆ, ಸೊಪ್ಪು ತಗೊಂಡು ಅವತ್ ಮಾರೇ ಬರ್ಬೇಕಿಲ್ಲ, ರಸ್ತೆ ಮೇಲೆ ಬಿಸಾಕ್ಬೇಕು. ಈ ಸೌತೆಕಾಯಿ ಬೆಳಿತಾರೆ, ಅವತ್ತಿಲ್ಲ ಕೊಡ್ಬೇಕು, ಇಲ್ಲ ಬಿಸಾಕ್ಬೇಕು. ಅಂದ್ರೆ ರೈತರು ತಮ್ಮ ಡಿಮಾಂಡ್ ಮಾಡ್ಬೋದು. ನಮ್ಮ ರೈತರಲ್ಲಿ ಒಂದು ಭಾರಿ ಒಗ್ಗಟ್ಟಿದೆ. ಯಾರೋ ತಪ್ಪು ಒಗ್ಗಟ್ಟು, ಯಾರೋ ಒಬ್ಬ ಈ ವರ್ಷ ಏನೋ ಬೆಳೆದ ಹಬ್ಬ ಬಂತು, ಎಲ್ಲರೂ ಅದೇ ಬೆಳೆಬೇಕು, ಅವ್ರಿಗಷ್ಟು ದುಡ್ಡು ಆಯ್ತು, ನಾವು ಅದನ್ನ ಹಾಕ್ತೀವಿ. ಫಸ್ಟ್ ವೆದರ್ನ ತೆಗೆದುಕೊಂಡು, ಎರಡನೇದು ನಾವೆಲ್ಲ ತುಂಬಾ ಶುಂಠಿ ಬೆಳಿತಾ ಇದ್ವಿ, ಟೊಮೆಟೊ ಹಾಕ್ತಾ ಇದ್ವಿ, ತರಕಾರಿಗಳೆಲ್ಲ ಬೆಳಿತಾ ಇದ್ವಿ. ಫಸ್ಟ್ ನಾವು ಒಂದು ಸೀಡ್ ಮಾರಾಟ ಮಾಡ್ತೀವಿ, ಅಲ್ಲಿ ಯೋಚನೆ ಮಾಡಿ ಎಷ್ಟು ಕೇಳ್ತೀವಿ, ಎಷ್ಟು ಟೊಮೆಟೊ ಸಿಗ್ತಾ ಇದೆ, ಎಷ್ಟು ಯಾವ ಸೀಡ್ ಅದನ್ನು ಯೋಚನೆ ಮಾಡಿ. ಇಲ್ಲಿ ಕಲ್ಲಂಡಿ ಹಾಕ್ತಾ ಇದ್ವಿ, ಕಲ್ಲಂಡಿ ಸೀಡ್ ಎಷ್ಟು ಸೇಲ್ ಆಗಿದೆ, ಯಾವ ಸೀಸನ್ ಅಲ್ಲಿ ತಗೊಂಡೋಗಿದೆ, ಅದನ್ನ ನೋಡಿ ನಾವು ಕಲ್ಲಂಡಿ ಬೆಳಿತೀವಿ, ಒಳ್ಳೆ ರೇಟ್ ತಗೋತಾ ಇದ್ವಿ. ಇವನ್ ಬಾಳೆ ಬೆಳಿಬೇಕಾದ್ರೂ ನಾವು ತುಂಬಾ ಬಾಳೆ ಬೆಳಿತಾ ಇದ್ವಿ, ಪಪ್ಪಾಯ ಬೆಳಿತೀವಿ. ಪಪ್ಪಾಯ ಯಾವ ಸೀಸನ್ ಅಲ್ಲಿ ಇದೆಲ್ಲ ರೈತರು ಹಾಕಿದ್ದಾರೆ, ನಾವು ಅದನ್ನ ಅವಾಯ್ಡ್ ಮಾಡಿ ಮತ್ತೆ ಬೇರೆ ರೈತ ಹೇಗೆ ಅಂದ್ರೆ ಒಬ್ಬ ಪಕ್ಕದ ಮನೆ ಹಾಕಿದ್ರೆ ಎಲ್ಲರೂ ಅದನ್ನೇ ಹಾಕ್ತಾರೆ. ಅವ್ನು ನೋಡೋ ಆಗಲ್ಲ.
ಏನ್ ಬೆಳೆದಿದ್ದಾರೆ ಬರೀ ಬೆಳೆಯೋದಲ್ಲ, ಜಮೀನು ಕುತ್ಕೊಂಡು ಬಂದಲ್ಲಿ ಬೆಳೆಯೋದಷ್ಟೇ ಅಲ್ಲ, ನೋಡ್ಬೇಕಾಗತ್ತೆ ಎಲ್ಲ ಒಂದು ಎಷ್ಟು ಇನ್ನೂ ನಾವೆಲ್ಲ ಹೇಗ್ ಮಾಡ್ತಿದ್ವಿ, ಈ ಸೀಡ್ಸ್ ಇದ್ರಲ್ಲಿ ಎಷ್ಟು ಖರ್ಚಾಗಿದೆ ಅಂತ ಚೆಕ್ ಮಾಡ್ತೀವಿ. ಈ ವರ್ಷ ಕಲ್ಲಂಡಿ ಹಾಕ್ತಾ ಇದ್ವಿ, ಕಲ್ಲಂಡಿ ಬೀಜ ಎಷ್ಟು ಖಾಲಿ ಆಗಿದೆ, ಎಷ್ಟು ಇದೆ, ಶಾರ್ಟೇಜ್ ಇದೆಯಾ, ಶಾರ್ಟೇಜ್ ಇದೆ ಅಂತ ನಾವು ಹುಷಾರಾಗ್ಬೇಕು. ಭಾರಿ ಹಾಕಿದ್ದಾರೆ ಕೆಲವು ಸಂದರ್ಭದಲ್ಲಿ ಪ್ರೊಸೆಸ್ ಮಾಡ್ದೇನೆ ಹಾಳಾಗಿರುತ್ತೆ, ಸಿಗದೆ ಇರ್ಬೋದು, ಡಿಮಾಂಡ್ ಬರ್ಬೋದು. ಜನ ಎಷ್ಟು ಪ್ಲಾಂಟಿಂಗ್ ಮಾಡಿ ಜಾಸ್ತಿ ಮಾಡಿನೂ ಆಗಿರ್ಬೋದು. ಸರ್ ಪೆಪ್ಪರ್ ಅಲ್ಲಿ ನಾವು ಹೇಗೆ ಬೆಳಿಬೇಕು ಮತ್ತು ಇದ್ರ ಮಧ್ಯದಲ್ಲಿ ಬೆಳೆದಾಗ ಬೇರೆ ಸಸಿಗಳು ಅಥವಾ ಏನಾದರೂ ಕಳೆ ಏನಾದರೂ ಬೆಳೆದ್ರೆ ಹೇಗೆ ಅದನ್ನು ಮೇಂಟೈನ್ ಮಾಡಬೇಕು ಅದ್ರ ಬಗ್ಗೆ ಒಂಚೂರು ಹೇಳಿ. ಸಾಮಾನ್ಯವಾಗಿ ನಿಮಗಿದು ಒಂದು ಒಳ್ಳೆ ಕ್ವಶನ್ ಇದು. ಮೆಣಸಲ್ಲಿ ಎರಡು ಥರ, ಒಂದು ರೂಟೆಡ್ಡು, ಒಂದು ಗ್ರಾಫ್ಟೆಡ್ ಅಂತ ಹೇಳ್ತೀವಿ. ರೂಟೆಡ್ಡಲ್ಲಿ ನಾವು ಪ್ಲಾಂಟಿಂಗ್ ಮಾಡಿದ್ಮೇಲೆ ದಾರ ಕಟ್ಟೋದು ಬೇರೆ ಮೇಂಟೈನ್ ಮಾಡೋದು ಅಷ್ಟೇ ಇರುತ್ತೆ. ಗ್ರಾಫ್ಟೆಡ್ ನೆಟ್ಟಾಗ ಎಷ್ಟೋ ಜನ ರೈತರುಗಳು ಗ್ರಾಫ್ಟೆಡ್ ಮೆಣಸು ನೆಟ್ಟಾಗ ಅದರಲ್ಲಿ ರೂಟ್ ಸ್ಟಾಕ್ ತುಂಬ ವಿಗರಸ್ ಇರುತ್ತೆ. ಯಾವುದು ಮೆಣಸಿನ ಶೂಟ್ಸ್ಗಿಂತ ಅದ್ರದ್ದು ಶೂಟ್ ಬರೋದೇ ಜಾಸ್ತಿ ಇರುತ್ತೆ. ರೂಟ್ ಸ್ಟಾಕ್ ಅಂದರೆ ಯಾವುದು ಸರ್ ತೋರಿಸ್ತೀರಾ? ಈ ಏನಿದೆ ನೋಡಿ ಇಲ್ಲಿ, ಇದು ಒಂದು ರೂಟ್ ಸ್ಟಾಕ್. ಇದು ಯಾವ ಜಾತಿ ಗಿಡ ಇದು? ಇದು ಒಂದು ಈ ಮೆಣಸಿನ ಜಾತಿಗೆ ಸೇರಿದ್ದಂಥದ್ದು. ಇದನ್ನು ಕೊಲಬ್ರಿನಮ್ ಅಂತಾರೆ. ಇದು ಬ್ರೆಸಿಲಿಯನ್ ಹಿಪ್ಲಿ ಅಂತಾರೆ ಕೆಲವರು ಇದಕ್ಕೆ. ಇದು ನಾನು ಕಟ್ ಮಾಡಿದ್ನಲ್ಲ ನೋಡಿ, ಇಲ್ಲಿ ಇದು ರೂಟ್ ಸ್ಟಾಕ್. ಇದು ಇಲ್ಲಿ ನೆಟ್ಟಿಗೆ ಪ್ಲಾಂಟಿಂಗ್ ಆಗಿದೆ, ಎಲ್ಲಿ ಕಾಣಿಸುತ್ತಲ್ಲ ನಿಮ್ಗೆ, ಇಲ್ಲಿ ರೂಟ್ ಸ್ಟಾಕ್ ಇದೆ. ಹೌದು, ರೂಟ್ ಸ್ಟಾಕ್ ಮೇಲೆ ಹಿಪ್ಲಿನ ಮೆಣಸನ್ನು ಗ್ರಾಫ್ಟ್ ಮಾಡಿದ್ದಾರೆ. ಇದು ಹಿಪ್ಲಿ ಗಿಡ ಅಂತೀವಿ, ಕೊಲಬ್ರಿನಮ್ ಅಂತೀವಿ. ಓಕೆ, ಇದ್ರ ಮೇಲೆ ಮೆಣಸನ್ನು ಗ್ರಾಫ್ಟ್ ಮಾಡಿದ್ದಾರೆ. ನಾವೊಂದು ಪ್ಲಾಸ್ಟಿಕ್ಕಿನ ದಾರದಲ್ಲಿ ಸುತ್ತಿದ್ದೀವಿ ಇದನ್ನು, ಓಕೆ, ಟೇಪಲ್ಲಿ. ಇದೇನಾಯಿತು, ಇದು ಸಕ್ಸಸ್ ಕೂಡ್ಕೊಂತು, ವೆಲ್ಡ್ ಆಯಿತು. ಈಗ ಎಲ್ಲ ಫುಡ್ಡು, ನೀರು ಎಲ್ಲ ಇದರಿಂದ ಬಂದು ಬೆಳೀತಾ ಇದೆ. ನಾರ್ಮಲ್ ನಾವು ಮೆಣಸು ನೆಟ್ಟಿದ್ರೆ ಇದು 3.5 ತಿಂಗಳಾಗಿದೆ ನೆಟ್ಟು, ಇನ್ನು ಪ್ಲಾಸ್ಟಿಕ್ ಬಿಚ್ಚಿಲ್ಲ ನೋಡಿ. 3.5 ತಿಂಗಳಾಗಿದೆ. ಎಷ್ಟು ಚೆಂದ ಬೆಳ್ಕೊಂಡು ಹೋಗಿದೆ ನೋಡಿ. ಹೌದು, ಯಾಕೆಂದರೆ ಇದ್ರ ರೂಟ್ ತುಂಬ ಆ್ಯಕ್ಟಿವ್ ಆಗಿರುತ್ತೆ. ನಾವು ಇದ್ರದ್ದು ಶೂಟನ್ನು ಬಿಡಬಾರ್ದು. ಇದನ್ನ ತೆಗಿತಾ ಇದ್ದೀನಲ್ಲ, ಇದನ್ನೇ ಬಿಡಬಾರ್ದು. ಕಟ್ ಅಂತ ಸೌಂಡ್ ಬರ್ತಾ ಇದೆಯಲ್ಲ, ಇದು ತೆಗೆದು ಹಾಕಿದ್ದೀನಿ. ಅದು ಗ್ರಾಫ್ಟ್ ಮಾಡಿರಲ್ಲ, ಅದ್ರ ಕೆಳಗಡೆ ಅದು ರೂಟ್ ಸ್ಟಾಕ್ ಏನಿದೆ ಅದು. ಇದು ಒಂದು ಸರಿ ನಾವು ಒಂದು ಕಣ್ಣಲ್ಲಿ ಒಂದು ಗಿಡ ಬಂದೇ ಬರುತ್ತೆ, ಒಂದು ಮೊಳಕೆ ಬರುತ್ತೆ. ಇದು ನೆಕ್ಸ್ಟು ಇದರಲ್ಲಿ ಮೊಳಕೆ ಬರಲ್ಲ. ಈ ಕಣ್ಣುಗಳೆಲ್ಲ, ಗಂಟುಗಳೆಲ್ಲ ಮುಗಿದೋದ್ಮೇಲೆ ಈಗ ಮತ್ತೆ ತೆಗಿಬೇಕು ಅಂತ ಏನಿಲ್ಲ, ಒಂದ್ಸಲ ತೆಗೆದ್ರೆ ಸಾಕು. ಒಂದಲ್ಲ, ಒಂದು 3-4 ಸರಿ ಚೆಕ್ ಮಾಡಬೇಕು, ಒಂದು 2 ವರ್ಷದವರೆಗೂ ಚೆಕ್ ಮಾಡಬೇಕು ನಾವು. ಆಮೇಲೆ ಈ ಗಿಡಗಳು ನೋಡಿ, ಯಾವುದು ನಿಮ್ಮದು ರೂಟೆಡ್ ಮೆಣಸಲ್ಲಿ ಇಷ್ಟು ವಿಗರಸ್ ಆಗಿ ಬೆಳೆಯಲ್ಲ. 3 ತಿಂಗಳಲ್ಲಿ ಇಷ್ಟು ಬೆಳೆಯೋಕ್ಕೆ ಚಾನ್ಸೇ ಇಲ್ಲ. ಓಕೆ, ಆಯಿತಾ? ಇದು 3 ತಿಂಗಳಿಂದ ಪ್ಲಾಂಟಿಂಗ್ ಮಾಡಿ ಕಾಂಪೋಸ್ಟ್ ಹಾಕಿ ಬಿಟ್ಟಿರೋದು. ಈಗ ನಾನು ತೆಗೆದೆ, ಇನ್ನೊಂದೇ 1 ತಿಂಗಳು 2 ತಿಂಗಳು ಬಿಟ್ಟು ಸಾಮಾನ್ಯ ತೋಟದಲ್ಲಿ ಓಡಾಡ್ತಿರ್ಬೇಕು. ಆ ಮೆಣಸು ಎಲ್ಲಿ ನೆಟ್ಟಿದ್ದೀವಿ ಅದನ್ನು ಸುಮ್ಮನೆ ನೆಟ್ಟು ಇದನ್ನು ಬಿಟ್ಟರೆ ಇದು ಫೇಲ್ಯೂರ್. ಈ ರೂಟ್ ಸ್ಟಾಕು ಎಷ್ಟು ವಿಗರಸ್ ಆಗಿ ಬೆಳೆದಿದೆ ನೋಡಿ. 4 ಚಿಗುರು, 2 ಗಿಡದಿಂದ 4 ಚಿಗುರು ಬಂದಿದೆ. ನಾವು ಸಾಮಾನ್ಯವಾಗಿ 2 ಗಿಡ ನೆಡ್ತೀವಿ, ಯಾಕೆಂದ್ರೆ ಬೇಗ ಬಳ್ಳಿ ಕವರ್ ಆಗಲಿ ಅನ್ನೋ ಉದ್ದೇಶಕ್ಕೆ. ಇದಕ್ಕೆ ಏನಾದರೂ ಟ್ರಿಮ್ಮಿಂಗ್ ಮಾಡಬೇಕಾ? ಯಾವುದಕ್ಕೆ? ಮೆಣಸಿಗೆ ಏನೋ ಪ್ರೂನಿಂಗ್ ಏನು ಬೇಡ. ಸಾಮಾನ್ಯವಾಗಿ ಮೆಣಸು ಸ್ವಲ್ಪ ಬುಷಿ ಆಗದೇ ಇದ್ದರೆ, ಸೈಡ್ ಬ್ರಾಂಚಸ್ ಬರದೇ ಇದ್ದರೆ ಈ ಥರ ಟಿಪ್ಪು ತೆಗಿಬೋದು. ಈ ಟಿಪ್ ತೆಗೆದ್ರೆ ಕೆಳಗಡೆಯಿಂದನೇ ಬುಷಿ ಆಗುತ್ತೆ. ಸುಮ್ಮನೆ ಹೋಗ್ತಾ ಇದ್ದರೆ ಈ ಥರ ಮಾಡಬೇಕಾಗತ್ತೆ. ಅದು ನ್ಯಾಚುರಲ್ ಏನೋ ಒಂದು ಯಾವುದೋ ಒಂದು ಹುಳ ಬಂದು ಕಚ್ಚಿಸ್ಬೋದು, ಸ್ನೈಲ್ಸ್ ಬಂದು ಕಚ್ಚಿಬೋದು, ಏನೋ ಡ್ಯಾಮೇಜ್ ಆಗ್ಬೋದು. ಆವಾಗ ಅಲ್ಲಿ ಬ್ರಾಂಚಸ್ ತಂದ್ಕೊಳುತ್ತೆ. ಹಾಗೆ ಮುಂದೆ ತೋರಿಸ್ತೀನಿ ಬನ್ನಿ. ಇದು ನಮ್ಮದು ಇದು ರೂಟ್ ಸ್ಟಾಕ್, ಕೊಲಬ್ರಿನಮ್ ಅಂತ ಹೇಳ್ತಾರೆ, ಬ್ರೆಸಿಲಿಯನ್ ಹಿಪ್ಲಿ ಅಂತಾರೆ ಇದಕ್ಕೆ. ಇದು ರೂಟ್ ಸ್ಟಾಕು, ಇಲ್ಲಿ ಗ್ರಾಫ್ಟ್ ಮಾಡಿದ್ದೀವಿ. ಇಲ್ಲಿ ಯಾವುದೇ ಚಿಗುರು ಬರಬಾರ್ದು ಗಿಡದಲ್ಲಿ, ಬಂದರೆ ತೆಗಿಬೇಕು. ಇದು ಗ್ರೋ ಆಗುತ್ತೆ. ಇದು ರೂಟ್ ಫಂಗಸ್ ಬರ್ದಿದ್ದಂಗೆ ನಾವು ರೆಸಿಸ್ಟೆಂಟ್ ಇರುತ್ತೆ ಈ ಇದಕ್ಕೆ. ಇದು ಸೇಮ್ ವೆರೈಟಿನಾ? ಇಲ್ಲಿ ಟಾಪ್ ಪನೀರ್ 1 ಮತ್ತು ಅದು ಆ ಕಡೆ ಎಲ್ಲ ಮಾಡಿರೋದೆಲ್ಲ ಪನೀರ್ 2, ಪನೀರ್ 1 ಮತ್ತು ಪನೀರ್ 2 ಎರಡೇ ವೆರೈಟಿ ಮಾಡ್ತೀವಿ, ಬೇರೆ ಯಾವುದೂ. ಧೂಪ ಒಂದು ಮಾಡ್ಕೊಂಡಿರ್ತಾರೆ ಇವರು. ಇದೆಲ್ಲ ಒಟ್ಟಿಗೆ ಪ್ಲಾಂಟಿಂಗ್ ಮಾಡಿರೋದು, ಒಂದೇ ದಿವಸ ಮಾಡಿರೋದು ನೋಡಿ. ಇದರಲ್ಲಿ ನೋಡಿ,
ಇದು ಸ್ವಲ್ಪ ಕೆಳಭಾಗದಲ್ಲಿ ಇದು ನೆಟ್ಟಿದ್ದಾರೆ, ಯಾವುದು ಗಿಡನ ಇಲ್ಲಿ ಕಾಣಿಸುತ್ತಲ್ಲ, ಎರಡೂ ಗಿಡಗಳಲ್ಲೂ ಗಂಡುಗಳಿಲ್ಲ. ಈ ಮೆಣಸಿನ ಗಣ್ಣವರೆಗೂ ಹಾಕಿದ್ದಾರೆ ಮಣ್ಣನ್ನು. ಇದು ತಪ್ಪು. ಇದು ಸ್ವಲ್ಪ ಇಷ್ಟು ಮೇಲೆ ನೆಡಬೇಕಿತ್ತು. ಕೆಲಸಗಾರರು ಎಕ್ಸ್ಪೀರಿಯನ್ಸ್ ಇದ್ದರೆ ಒಬ್ಬೊಬ್ಬರು ಇರ್ತಾರೆ, ಅದನ್ನು ಕರೆಕ್ಟ್ ನೆಟ್ಟಿದ್ದಾರೆ, ಇನ್ನು ತಪ್ಪು ನೆಟ್ಟಿದ್ದಾರೆ. ಇದು ನೋಡಿ ಎಷ್ಟು ಫಾಸ್ಟ್ ಹೋಗ್ತಾ ಇದೆ. ಹೌದು. ಇದು ನಮಗೀಗ ಚಿಗುರು ಬಂದಿಲ್ಲ. ಇಲ್ಲೊಂದು ಗಿಡ ಹೊರಟಿದೆ, ಒಂದು ಈಗ ಬಂದಿದೆ, ಇನ್ನು ಇಲ್ಲಿ ಡಬಲ್ ಆಗಿದೆ. ಇನ್ನೂ ಕೆಳಗಡೆ ಬೇಕು. ಇದು ಅಂದರೆ ಜಸ್ಟ್ ಇದು ಕೀಳ್ಬೇಕಾಗಿ ಗಿಡನ ಎಳಿಬಾರ್ದು. ಈ ಥರ ತೆಗೆದರೆ ಇಲ್ಲಿಂದ ಬೇಗ ಗಿಡಗಳು ಕೂಡ್ತದೆ, ಕೆಳಗಡೆಯಿಂದನೇ ಕವರ್ ಆಗಿರುತ್ತೆ. ಓಕೆ ಸರ್. ಇದಕ್ಕೆ ನೀರು ಗೊಬ್ಬರ ಹೇಗೆ ಸರ್? ಇದು ಯಾವುದೋ ನೀವು ಹಿಪ್ಪಲಿ ಮೇಲೆ, ನೀವು ಕಾಡು ಹಿಪ್ಪಲಿ ಮೇಲೆ ನೀವೇನು ಮೆಣಸು ಗ್ರಾಫ್ಟ್ ಮಾಡ್ತೀರೋ, ಮೆಣಸು ಕಾಡು ಹಿಪ್ಪಲಿಗೆ ನೀರು ಜಾಸ್ತಿ ಬೇಕು. ಓಕೆ. ಆಮೇಲೆ ಎಲ್ಲಿ ಜೋಗ ಭೂಮಿ ಇದೆ ಅಲ್ಲಿ ಬೆಳೀತದೆ ಅದು. ಹಾಂ. ಎಲ್ಲಿ ಜೋಗ ಭೂಮಿಲಿ ಅಡಿಕೆ ಮೆಣಸು ಸಕ್ಸಸ್ ಆಗಲ್ಲ, ರೂಟ್ ಫಂಗಸ್ ಅದು ಇದು ಬರುತ್ತೆ. ಅದಕ್ಕೆ ಏನು ಮಾಡಿದ್ದಾರೆ, ಇದ್ರ ಮೇಲೆ ರಿಸರ್ಚ್ ಮಾಡಿ ಇದನ್ನು ಗ್ರಾಫ್ಟ್ ಮಾಡಿದ್ದಾರೆ. ಓಕೆ. ನೀರು ಹೆಚ್ಚಾದರೂ ಮಳೆಗಾಲ ಅಥವಾ ಮಲೆನಾಡಲ್ಲಿ ತುಂಬ ಜಾಸ್ತಿ ಮಳೆ ಗೊಬ್ಬರ ಎಷ್ಟು ತಿಂಗಳಿಗೆ ಒಂದ್ಸಲ ಕೊಡಬೇಕಾಗುತ್ತೆ? ಗೊಬ್ಬರ ನೀವು ಒಂದ್ಸರಿ ಎಷ್ಟು ಕಾಂಪೋಸ್ಟ್ ಕೊಡ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್. ಮತ್ತು ಸ್ಪ್ಲಿಟ್ ಡೋಸ್ ಕೆಲವರು ಕೊಡ್ತಾರೆ, ನಾವೆಲ್ಲ ಕಾಂಪೋಸ್ಟ್ ಹಾಕಿ ಕವಿಟ್ಬಿಡ್ತೀವಿ. ಓಕೆ. ಹಾಗೆ ತುಂಬ ಕಾಂಪೋಸ್ಟ್ ಹಾಕಿವಿ ನೋಡಿ, ಕಾಂಪೋಸ್ಟ್ ಹಾಕಿಲ್ಲ. ಇಲ್ಲಿ ಆ ಕಾಂಪೋಸ್ಟ್ ಹಾಕಿರೋದು ಹೇಗಿದೆ ಅಂತ ಹೇಳಿದ್ರೆ, ಹಾಂ ನೋಡಿ ಕಾಣಿಸೋದಲ್ಲ, ಹೌದು, ಎಲ್ಲ ಕಾಂಪೋಸ್ಟ್ ಎಷ್ಟು ಇದೆ, ಮಣ್ಣು ಒಳ್ಳೆದಿದೆ, ಕಾಂಪೋಸ್ಟ್ ಇದೆ. ಹಾಗಾಗಿ ಗಿಡ ಇಷ್ಟು ಸೊಗಸಾಗಿ ಬೆಳೀತಾ ಇದೆ. ಇದಕ್ಕೆ ಯಾವ ಯಾವ ರೋಗ ಬರ್ಬೋದು ಸರ್ ಪೆಪ್ಪರಿಗೆ? ರೂಟ್ ಫಂಗಸ್, ಎಲ್ಲವೂ ಎಲ್ಲವೂ ತುಂಬಾ ನಮ್ಗೆ ತೊಂದರೆ ಮಾಡ್ತಾ ಇದೆ. ಆದ್ರೆ ಏನಂತ ಆಗ್ತಾ ಇದೆ ಅಂದ್ರೆ, ಈಗ ವರ್ಕರ್ಸ್ ಹತ್ರ ನಾವು ಗೊಬ್ಬರ ತಗೊಂಡು ಕೊಡ್ತೀವಿ, ಹಾಕಿ ಒಂದ್ ಕೈ ತಗೊಂತಾನೆ ಸುರಿದು ಬಿಡ್ತಾರೆ ಬೇರಿಗೆ. ಬೇರಿಗೆ ಸುರಿದು ಬೇರೆಲ್ಲ ಡ್ಯಾಮೇಜ್ ಆಗುತ್ತೆ. ನೆಕ್ಸ್ಟ್ ಇಮಿಡಿಯೇಟ್ ಮಳೆ ಶುರು ಆಗೋದು, ಹೊಸ ರೂಟ್ಸ್ ಬಂದಿರಲ್ಲ, ಗಿಡ ಸ್ವಲ್ಪ ಎಲೆ ಬಿಡಕ್ ಶುರು ಆಗುತ್ತೆ. ಗೊಬ್ಬರ ಹುಡುಕ್ ಸುರಿದು ಹಾಕಾಗಿರುತ್ತೋ ಅಥವಾ ನಿಜವಾಗೂ ಬೇರೆ ರೋಗ ಬಂದಿದೆಯೋ ಗೊತ್ತಿಲ್ಲ, ಎಲ್ಲ ಸ್ಪ್ರೇ ಹೊಟ್ಟಿಗೆ ಶುರು ಮಾಡಿದ್ದಾರೆ. ಅದನ್ನೆಲ್ಲ ನಾವು ಸ್ವಲ್ಪ ಎಷ್ಟು ದೂರದಲ್ಲಿ ಹಾಕ್ಸ್ಬೇಕು, ಏನ್ ಹಾಕ್ಸ್ಬೇಕು, ಸ್ಪ್ಲಿಟ್ ಡೋಸ್ ಕೊಡ್ತಾ ಹೋದ್ರೆ ಪ್ರಾಬ್ಲಮ್ ಆಗಲ್ಲ. ಒಂದ್ಸರಿ ನಾನು ಟೈಮ್ ಇಲ್ಲ ಅಂತ ಸುರು ಕೊಡ್ತಾರೆ ಗೊಬ್ಬರ ಕೊಟ್ಟಾಗ, ಎಲ್ಲ ಮೇಲೆ ಇರುತ್ತೆ, ಎಲ್ಲ ಫೀಡರ್ ರೂಟ್ಸ್ ಎಲ್ಲ ಮೇಲೆ ಇರುತ್ತೆ, ಅದೆಲ್ಲ ಡ್ಯಾಮೇಜ್ ಆಗುತ್ತೆ. ಅಲ್ಲಿಂದ ಪಳಿಯಕ್ಕೆ ಶುರು ಆಗುತ್ತೆ, ರೂಟ್ ಡ್ಯಾಮೇಜ್ ಆಗುತ್ತೆ, ಇನ್ಫೆಕ್ಷನ್ ಆಗುತ್ತೆ, ಎಲೆಯಿಂದನೂ ಬರೋದಿರುತ್ತೆ. ಈ ತರ ಪ್ರಾಕ್ಟೀಸ್ ಹಿಂಗಿರ್ಬೇಕು ಅಂತ ನಮ್ಗೆ ಯಾವಾಗ ಸ್ಪ್ರೇ ಮಾಡಬೇಕು, ಯಾವಾಗ ನೀರು ಕೊಡ್ತೀವಿ, ಸಮ ಸಮಯಕ್ಕೆ ನೋಡಿ ನಾವು ಗೊಬ್ಬರ ನೀರು ಎಲ್ಲ ಕರೆಕ್ಟ್ ಆಗಿ ಕೊಟ್ರೆ ಮಾತ್ರ ಅದನ್ನ ಚೆನ್ನಾಗಿ ನಿರ್ವಹಣೆ ಮಾಡಬಹುದು. ಪೆಪ್ಪರ್ ಹೆಂಗಿದೆ ಅಂದ್ರೆ ಇಷ್ಟು ವರ್ಷ ಲೈಫ್ ಅಂತ ಹೇಳಕ್ಕೆ ಆಗಲ್ಲ. ಒಳ್ಳೆ ಬೆಳೆದಿರ್ತೀವಿ, ಏನೋ ನಮ್ಮ ತೋಟಗಳ ನೀರು ಬಂದಿಟ್ಟಿರುತ್ತೆ, ಸಿಕ್ಕಾಬಟ್ಟೆ ಮಳೆ ಆಗುತ್ತೆ, ಎಲ್ಲದು ಫುಡ್ ಡ್ಯಾಮೇಜ್ ಆಗ್ತದೆ. ಓಕೆ ಸರ್, ಕೊನೆಯದಾಗಿ ರೈತರಿಗೆ ಕಾಳುಮೆಣಸು ಬೆಳೆ ಬಗ್ಗೆ ಏನನ್ನು ಹೇಳ ಬಯಸ್ತೀವಿ? ಕಾಳುಮೆಣಸು ಫಸ್ಟ್ ಸ್ವಲ್ಪ ನೀರು ಫಸ್ಟ್ ಹೋಗಂತ ಜಾಗದಲ್ಲಿ ಪಾರ್ಷಿಯಲ್ ಶೇಡ್ ಇರುತ್ತೆ, ತುಂಬಾ ಚಿಕ್ಕ ಶೇಡ್ ಇರುತ್ತೆ, ಒಳಗಾಗುತ್ತೆ. ಕೆಲವೊಂದು ಪ್ರೂವ್ ಮಾಡಕ್ಕೆ ಆಗಲ್ಲ, ಈಗ ಅಕ್ಕಿದಲ್ಲಿ ಕಡಿಯಕ್ಕಾಗಲ್ಲ. ಈಗ 9x9 ಮಧ್ಯೆ ರೀಪ್ಲಾಂಟ್ ಮಾಡಿರ್ತಾರೆ, ಅಲ್ಲಿ ಅಡಿಕೆ ಹಾಕಿದ್ರೆ ಬಳ್ಳಿ ಬೆಳೀತದೆ, ಬಟ್ ಒಳ್ಳೆ ಕ್ರಾಪ್ ತಗೊಳಕ್ಕಾಗಲ್ಲ. ಸಾಮಾನ್ಯ 9x9 10x10 ಇಂಥ ಪ್ಲಾಟ್ಗೆ ಹಾಕೋದಿಲ್ಲ, ತುಂಬಾ ಚೆನ್ನಾಗಿ ಮಾಡಿ. ಈಗ ಕಾಫಿ ತೋಟಗಳಲ್ಲೆಲ್ಲ ಸಿಲ್ವರ್ ಹಾಕಿರ್ತಾರೆ, ಅದನ್ನ ಚೆನ್ನಾಗಿ ಪ್ರೂನ್ ಮಾಡ್ತಾರೆ, ಅಲ್ಲಿ ಸನ್ಲೈಟ್ ಸಿಗುತ್ತೆ. ಮಳೆಗಾಲದ ಸಾಮಾನ್ಯ ಸ್ವಲ್ಪ ಪ್ರೂನಿಂಗ್ ಮಾಡಿರ್ತಾರೆ, ಒಳ್ಳೆ ಸನ್ಲೈಟ್ ಸಿಗುತ್ತೆ, ಅಂತಲ್ಲಿ ತುಂಬಾ ಚೆನ್ನಾಗಿ. ಥ್ಯಾಂಕ್ ಯು ಸರ್. ನೀವು ರೈತರಿಗೆ ತುಂಬಾ ಮಾಹಿತಿನ ಕೊಟ್ಟಿದ್ದೀರಾ ಕಾಳುಮೆಣಸಿನ ಬಗ್ಗೆ, ನಿಮಗೆ ತುಂಬಾ ಧನ್ಯವಾದಗಳು.